ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೂಲ್ ಆಗಿರುವಂಥ ಎಳ್ನೀರು ಪುಡಿಂಗ್ ಮಾಡೋಣ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಯಾವತ್ತೂ ತಿಂದು ಇರಲಿಲ್ಲ, ಮಾಡಿರಲೂ ಇಲ್ಲ. ಹಾಗಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿತ್ತು ತಂಪಾಗಿ ತಿನ್ನೋದಕ್ಕೆ. ಒಂದ್ಸರಿ ಟ್ರೈ ಮಾಡ್ಬೋದು. ಎಳ್ನೀರಿಂದ ಮಾಡಿರೋದ್ರಿಂದ ದೇಹಕ್ಕೂ ಕೂಡ ತಂಪು, ಇದು ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದನ್ನ ಮಾಡ್ಕೊಳ್ಳೋದಿಕ್ಕೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಎಳ್ನೀರು. ನೋಡಿ, ನಾನಿಲ್ಲಿ ಈ ತರ ಗಂಜಿ ಇರುವಂತ ಎಳ್ನೀರು ತಗೊಂಡಿದ್ದೀನಿ. ತೆಳು ಗಂಜಿ ಇರೋದನ್ನ ತಗೊಳ್ಳಿ, ಬೆಳ್ದಿರೋದಾದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇವಾಗ ಇದರದ್ದು ನೀರನ್ನ ಮಾತ್ರ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಎಳ್ನೀರು ತಗೊಂಡಿದ್ದೀನಿ, ಯಾಕಂದ್ರೆ ಇದರಲ್ಲಿ ಜಾಸ್ತಿ ನೀರು ಇರಲಿಲ್ಲ. ಹಾಗಾಗಿ 2 ಎಳ್ನೀರು ತಗೊಂಡು ಇದನ್ನ ನೀರು ಸಪ್ರೇಟ್ ಮಾಡಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾವು ಇದರದ್ದು ಗಂಜಿ ಸಹ ಹಾಕೋಬೇಕು. ಹಾಗಾಗಿ ಇದನ್ನು ಕೂಡ ಬಿಡಿಸಿ ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಈ ತರ ತೆಳು ಗಂಜಿ ಆದ್ರೆ ಚೆನ್ನಾಗಿರತ್ತೆ. ತುಂಬಾ ಬೆಳೆದಿರೋದಾದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇದನ್ನು ಕೂಡ ನಾವು ಕಟ್ ಮಾಡಿ ಸೇರಿಸ್ಕೋಬೇಕು. ಹಾಗಾಗಿ ಈ ತರ ತೆಳು ಗಂಜಿ ಆದ್ರೆ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಈ ಗಂಜಿನ ನಾನು 1 ಕೈದು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಇಷ್ಟೇನೆ. ಅಂದ್ರೆ ಎರಡರದ್ದು ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಅದೇ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ 1 ಕೈದು ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನ ನಾವು ಡೈರೆಕ್ಟ್ ಆಗಿ ಸೇರಿಸ್ಕೊಳ್ತಾ ಇರೋದ್ರಿಂದ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಇದು ಮಧ್ಯ ತಿನ್ನುವಾಗ ಸಿಗೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಇದರಲ್ಲಿ. ಇದನ್ನ ನಾನು ಈ ತರ ಚಿಕ್ಕದಾಗಿನೇ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಬೇಕಿದ್ರೆ ನೀವು ಉದ್ದುದ್ದಕ್ಕೆ ಸಹ ಕಟ್ ಮಾಡ್ಕೋಬಹುದು. ನಂತರ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರು ಬಿಸಿ ಆದ್ಮೇಲೆ ಇದಕ್ಕೆ ನೋಡಿ, ಈ ತರ ಚೈನಾ ಗ್ರಾಸ್ ಅಂತ ಸಿಗುತ್ತೆ. ಚೈನಾ ಗ್ರಾಸ್ ಅಥವಾ ಅಗರ್ ಅಗರ್ ಅಂತ ಕೂಡ ಕರೀತಾರೆ ಇದಕ್ಕೆ. ಇದನ್ನ ನಾವು ಸೇರಿಸ್ಕೋಬೇಕು. ಇದನ್ನ ಬರೀ ಗಟ್ಟಿಯಾಗೋದಕ್ಕೆ ಮಾತ್ರ ನಾವು ಇದಕ್ಕೆ ಸೇರಿಸ್ಕೋಬೇಕಾಗಿರೋದು. ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ ಆಗಲಿ ಏನು ಕೂಡ ಇರಲ್ಲ. 10 ಗ್ರಾಮ್ಸ್ದು ಪ್ಯಾಕೆಟ್ ಇದು. ಇದನ್ನ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಅಗರ್ ಅಗರ್ ಅಥವಾ ಚೈನಾ ಗ್ರಾಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದನ್ನ ಹೆಚ್ಚಾಗಿ ಜಲ್ಲಿ ಮಾಡೋದಕ್ಕೆ ಮತ್ತೆ ಈ ತರ ಪುಡಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಇವಾಗ ಇದನ್ನ ನಾವು ಲೋ ಫ್ಲೇಮ್ ಅಲ್ಲೇನೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ಕರ್ಗೋಗ್ಬಿಡುತ್ತೆ. ಇದು ಪೂರ್ತಿಯಾಗಿ ಕರ್ಗಿದ ಮೇಲೇನೆ ಇದಕ್ಕೆ ನಾವು ಎಳ್ನೀರನ್ನ ಸೇರಿಸ್ಕೋಬೇಕಾಗಿರೋದು. ನೋಡಿ, ಈ ತರ ಚೆನ್ನಾಗಿ ಕರ್ಗಿದ್ದಾದ್ಮೇಲೆ ಇದಕ್ಕೆ 3 ಕಪ್ ಆಗುವಷ್ಟು ಎಳ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇನಾದ್ರೂ ನಿಮ್ಗೆ ಸ್ವಲ್ಪ ಗಟ್ಟಿಯಾಗಬೇಕು ಅನ್ನೋದಾದ್ರೆ 2 ಕಪ್ ಸೇರಿಸ್ಕೊಂಡ್ರು ಕೂಡ ಸಾಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ಪಲ್ಲಿ 3/4 ಭಾಗದಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ ಇದು. ನಿಮ್ಗೇನಾದ್ರೂ ಜಾಸ್ತಿ ಸ್ವೀಟ್ ಬೇಕು ಅನ್ನೋದಾದ್ರೆ ಪೂರ್ತಿ ಅರ್ಧ ಕಪ್ ಕೂಡ ಸೇರಿಸ್ಕೋಬಹುದು. ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸಕ್ಕರೆ ಎಲ್ಲ ಕರಗಿದ್ಮೇಲೆ 1 ಕುದಿ ಬರಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಕುದಿಸೋದಿಕ್ ಹೋಗ್ಬಿಟ್ರೆ ಎಳ್ನೀರಲ್ಲಿರೋ ಫ್ಲೇವರ್ ಎಲ್ಲ ಹೊರಟೋಗ್ಬಿಡತ್ತೆ. ಎಳ್ನೀರಲ್ಲಿರೋ ಫ್ಲೇವರ್ ಹಾಗೇನೆ ಉಳ್ಕೊಂಡಿರ್ಬೇಕು. ಹಾಗಾಗಿ 1 ಕುದಿ ಬರಿಸ್ಕೊಂಡು ಇದನ್ನ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನ ನಾವು ಇದು ಬಿಸಿ ಇರುವಾಗ್ಲೇನೆ ನಮ್ಗೆ ಯಾವ ಪಾತ್ರೆಗೆ ಬೇಕೋ ಆ ಪಾತ್ರೆಗೆ ಎತ್ತಿಟ್ಕೊಂಡ್ ಬಿಡ್ಬೇಕು. ಯಾಕಂದ್ರೆ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಈ ತರ ಒಂದು ಬೌಲಲ್ಲಿ ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಎಳ್ನೀರ್ ಗಂಜಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ಬೇಕಿದ್ರೆ ಫ್ರೂಟ್ಸ್ ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೋಬಹುದು. ನಿಮ್ಗೆ ಯಾವ ಫ್ರೂಟ್ ಇಷ್ಟ ಅದನ್ನ ನೀವು ಕಟ್ ಮಾಡ್ಕೊಂಡು ಸೇರಿಸ್ಕೋಬಹುದು. ಹಾಗೇನೆ ಇದಕ್ಕೆ ಸ್ವಲ್ಪ ಬಾದಾಮಿ ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಕಟ್ ಮಾಡ್ಕೊಂಡು ಸೇರಿಸ್ಕೋಬಹುದು. ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿತ್ತು, ಅದನ್ನ ಈ ತರ ಪುಟಾಣಿ ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಆಚೆನೆ ಇಡ್ತೀನಿ. ಆಚೆ ಇಟ್ಟರು ಕೂಡ ಗಟ್ಟಿ ಆಗುತ್ತೆ ಅದು. ಇವಾಗ ಇದನ್ನ ನಾನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಫ್ರೀಸರಲ್ಲೆಲ್ಲ ಜಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಪೂರ್ತಿ ತಣ್ಣಗಾದ್ಮೇಲೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಆಚೆ ತೆಗ್ದಿದ್ದೀನಿ. ನೋಡಿ, ಈ ತರ ಚೆನ್ನಾಗಿ ಗಟ್ಟಿ ಆಗಿರತ್ತೆ. ಮತ್ತೆ ನಾನು ಆಚೆ ಇಟ್ಟಿದ್ನಲ್ವಾ, ಇದು ಕೂಡ ಗಟ್ಟಿ ಆಗಿದೆ, ನೋಡ್ತಾ ಇರ್ಬೋದು. ಆದ್ರೆ ಇದನ್ನ ನಾವು ಹಾಗೆ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿ ತಿಂದ್ರೇನೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಇವಾಗ ಇದನ್ನ ಈ ತರ ಪ್ಲೇಟಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಜಲ್ಲಿ ತರ ರೆಡಿ ಆಗಿರತ್ತೆ. ಒಂಥರ ಚೆನ್ನಾಗಿರುತ್ತೆ ತಣ್ಣಗೆ ತಿನ್ನೋದಿಕ್ಕೆ. ಮತ್ತೆ ಇದನ್ನ ನಾವು ಈ ತರ ದೊಡ್ಡ ಬೌಲಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕಿಂತ ಚಿಕ್ಕ ಬೌಲಲ್ಲಿ ಹಾಕಿ ಹಾಗೆ ತಿನ್ನೋದಕ್ಕೇನೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಇದನ್ನ ಈ ತರ ಉಲ್ಟಾ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ, ಈಸಿಯಾಗಿ ಬರಲ್ಲ ಇದು. ಹಾಗಾಗಿ ಚಿಕ್ಕ ಬೌಲಲ್ಲಿ ಹಾಕಿ ಹಾಗೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.